ಇವತ್ತು ಪತ್ರಿಕಾ ದಿನಾಚರಣೆ. ಎಲ್ಲರಿಗೂ ಈ ಪತ್ರಿಕಾ ದಿನಾಚರಣೆಯ ತುಂಬ ಹೃದಯ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ತೆಲಂಗಾಣದಿಂದ ಶ್ರೀ ಶ್ರೀನಿವಾಸ್ ರೆಡ್ಡಿ ಅವರು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರು ಬಂದಿದ್ದಾರೆ. ನಮ್ಮ ಸಲಾಂ ಸುತ್ತಿಗೆಯವರು ಹಿರಿಯ ಪತ್ರಿಕರು, ಸಂಪಾದಕರು, ವಾರ್ತಾಭಾರತಿ ಅವರು ಕೂಡ ತಮ್ಮ ವೇದಿಕೆಯಲ್ಲಿದ್ದಾರೆ. ನಮ್ಮ ಅಧ್ಯಕ್ಷರಂತ ಆಯಿಷಾ ಖಾನಂ ಅವರಿದ್ದಾರೆ. ಅನುಚೇತನ್ ನೂತನವಾಗಿ ತಮ್ಮೆಲ್ಲರೂ ಕೂಡ ಮಾಧ್ಯಮದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಮ್ಮ ಜೊತೆ ಅಪಾರವಾದಂಥ ಸಂಪರ್ಕವನ್ನು ಇಟ್ಕೊಳ್ಳಿಕ್ಕೆ ಹೊಸದಾಗಿ ಸರ್ಕಾರ ಅವನ್ನ ನೇಮಕ ಮಾಡಿದೆ. ಅವರು ಕೂಡ ಇದ್ದಾರೆ. ನಮ್ಮ ಕೃಷ್ಣ, ನಮ್ಮ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರು, ಅವರು ಕೂಡ ಇದ್ದಾರೆ. ಶಿವಾನಂದ್ ತಗಡೂರಿದ್ದಾರೆ, ಪೂರ್ಣಿಮಾರವರಿದ್ದಾರೆ, ಶೋಭಾ ಮಳವಳ್ಳಿ ಇದ್ದಾರೆ, ಹಿರಿಯ ಪತ್ರಿಕರು. ತಾವೆಲ್ಲ ಮಾಧ್ಯಮ ಸ್ನೇಹಿತರೆಲ್ಲ ಇದ್ದೀರಿ. ಎಲ್ಲರೂ ಇವತ್ತು ನಿಖರ, ನಿರ್ಭೀತಿ, ನಿರಪೇಕ್ಷವಾದಂಥ ಜಾತ್ಯತೀತದ ಧರ್ಮ ತತ್ವವನ್ನು ಆಧರಿಸಿ ತಾವೆಲ್ಲ ಈ ಮಾಧ್ಯಮದ ಲೋಕದಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಇದು ಬಹಳ ಕಷ್ಟವಾದ ಕೆಲಸನೇ, ಏನು ಸುಲಭದ ಕೆಲಸ ಅಲ್ಲ. ಇಲ್ಲಿ ಪತ್ರಿಕೋದ್ಯಮದ ತತ್ವ ಯಾವಾಗಲೂ ಕೂಡ ಕಾಪಾಡಿಕೊಂಡು ಹೋಗಲಿಕ್ಕೆ ತಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಪತ್ರಿಕೋದ್ಯಮ ಪ್ರೆಸ್ ಮೀಡಿಯಾ ಪ್ರಜಾಪ್ರಭುತ್ವದ ಒಂದು ಭಾಗ. ನಾವೆಲ್ಲ ರಾಜಕಾರಣಿಗಳು ಮಾತಾಡ್ತಾ ಇರ್ತೀವಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಅಂತ, 4 pillars ಆಫ್ ಡೆಮೋಕ್ರಸಿ ಅಂತ. ಯಾರು ಏನು ತಪ್ಪು ಮಾಡಲಿ, ಶಾಸಕರು ತಪ್ಪು ಮಾಡ್ಬೋದು, ಇಲ್ಲ ಕಾರ್ಯಾಂಗ ತಪ್ಪು ಮಾಡ್ಬೋದು, ಇಲ್ಲ ನ್ಯಾಯಾಂಗ ತಪ್ಪು ಮಾಡ್ಬೋದು. ಇವನ್ನೆಲ್ಲ ಕೂಡ ವಿಮರ್ಶೆ ಮಾಡಿ ಬರೀಲಿಕ್ಕೆ, ತಿದ್ದಲಿಕ್ಕೆ, ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ, ಸಮಾಜದಲ್ಲಿ ಆಗ್ತಂಥ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ನಿಮ್ಮ ವೃತ್ತಿ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನೆ. ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ. ಆದರೆ ಬರೆಯೋರು ನೀವೊಬ್ಬರು, ಬರೀಬೇಕಾದ್ರೆ ಪೆನ್ ನಿಮ್ಮ ಪೆನ್ನು, ಓದೋರು, ನೋಡೋರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅದನ್ನು ನೋಡ್ತಾರೆ. ಸೊ ಅದರಿಂದ ನೀವು ಏನೇ ಬರೆದ್ರು ಕೂಡ, ಏನೇ ವಿಚಾರ ತಿಳಿಸಿದ್ರು ಕೂಡ, ಬಹುಶಃ ಏನು ತಮ್ಮಲ್ಲಿ ಭಾವನೆಗಳು ಇದ್ರೂ ಕೂಡ ತಮ್ಮ ಆತ್ಮಸಾಕ್ಷಿನ ತಾವು ಗಮನದಲ್ಲಿ ಇಟ್ಕೊಂಡು ತಾವು ತಮ್ಮ ವಿಚಾರವನ್ನು ಸಮಾಜಕ್ಕೆ ತಿಳಿಸ್ಬೇಕು ಅಂಥೇಳಿ ನನ್ನ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಕೆಲವರೆಲ್ಲ ಮಾಧ್ಯಮದವರು ಅಂತಂದರೆ ಯಾವಾಗಲೂ ಶಾಶ್ವತವಾದಂಥ ವಿರೋಧ ಪಕ್ಷದವರು ಅಂತ ತಿಳ್ಕೊಬಿಡ್ತಾರೆ. ವಿರೋಧ ಪಕ್ಷ ಮಾಡೋ ಕೆಲಸ ಮಾಧ್ಯಮ ಮಾಡ್ತಾರೆ ಅಂತ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನೀವು ಸಮಾಜನ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ತಪ್ಪು ಮಾಡಿದ್ರೆ ನೀವು ಯಾಕೆ ವಿರೋಧ ಪಕ್ಷದವ್ರು ಆಗ್ತೀರಿ? ನಮ್ಮನ್ನು ತಿದ್ದೋಂಥ ಕೆಲಸ ಕೂಡ ನಾವೇನಾದ್ರು ತಪ್ಪು ದಾರಿಗೆ ಹೋದಾಗ ನಮ್ಮನ್ನು ತಿತ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ರಾಜಕಾರಣಿಗಳ ಕೆಲಸ ಮಾಡಿದ್ರೆ, ಬಹುಶಃ ಬ್ರಾಡ್ ಸೆನ್ಸಲ್ಲಿ ಯೋಚನೆ ಮಾಡಿದ್ರೆ ಬಹುಶಃ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಸೊ ಎಷ್ಟೋ ಜನ ನನ್ನ ವಿರುದ್ಧ ಆಗಲಿ ಬೇರೆ ಬೇರೆ ಸಂದರ್ಭದಲ್ಲಿ ಟೀಕೆಗಳು ವಿವಿಧ ರೀತಿಯಲ್ಲಿ ಬರೆದಿದ್ರು ಕೂಡ, ನಾನು ತಪ್ಪುಗಳೇ ಬರೆದಿದ್ದಾರೆ ಬೇಕಾದಷ್ಟು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾನು ಅವ್ರನ್ನ ಯಾರೋ ನನ್ನ ವೈರಿಗಳು, ವಿರೋಧ ಪಾರ್ಟಿಯವರು ಅಂತ ನಾನು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಈಗ ನಾನು ಬೆಳಗ್ಗೆ ರೋಟೀನ್ ಸುಮಾರು 6-7 ತಿಂಗಳಿಂದ ಹಾಸ್ಪಿಟ್ಲಿಗೆ ಹೋಗಿ ರೋಟೀನ್ ಚೆಕ್ ಮಾಡಿಸಿರಲಿಲ್ಲ. ಸುಮ್ಮನೆ ಒಂದು ರೋಟೀನ್ ಚೆಕ್ ಮಾಡಿಸೋಣ ಅಂತ ಬಾದದಿಂದ, ಯಾಕೆಂದರೆ ಲೇಟ್ ಮಲಗ್ತಿದ್ದೆ, ನಾನು ಮಾಡಿಸೋಣ ಅಂತ ಹೋಗಿದ್ದೆ. ಈಗ ನನ್ನ ಪ್ರೈವೇಟ್ ಸೆಕ್ರೆಟ್ರಿ OSD ಹೇಳ್ತಾ ಇದ್ರು, ಟಿ ವಿಲಿ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಹೋಗಿದ್ದೀರಿ ಅಂತ ಬೆತ್ತಾಯ್ತು ಅಂತ ಅಂದ್ಬಿಟ್ಟು. ಸೊ ಹಿಂಗೆ ನಿಮಗೆ ಭಾಳ ಫೇಕ್ ನ್ಯೂಸ್ ಅಂದರೆ ಭಾಳ ನಶೆ ಬಂದ್ಬಿಟ್ಟಿರ್ತದೆ, ಫೇಕ್ ನಶೆ.
ನೆನ್ನೆ ತಾನೇ ನಶೆ ಮುಕ್ತ ಭಾರತ ಕರ್ನಾಟಕ ಮಾಡಬೇಕು ಅಂತ ಹೊರಟಿದ್ದು. ನಿಮಗೆ ಫೇಕ್ ನಶೆ, ಈಗ ಯಾರು ಏನೇನೋ ಹೇಳ್ತಾರೆ ಅಂತ ತಕ್ಷಣ ಸತ್ಯ ನೋಡಬೇಕು. ಸತ್ಯ ನೋಡದೆ ತಾವು ಬರೆದ್ಬಿಡ್ತೀರಿ, ತಿಳಿಸ್ಬಿಡ್ತೀರಿ. 2 ನಿಮಿಷಕ್ಕೆ ಒಂದು ಮೆಸೇಜ್ ಹಾಕ್ಬಿಡ್ತಾನೆ ಯಾವನೊಬ್ಬ ರಿಪೋರ್ಟ್ರು. ಅವನು ಇನ್ನು ನೋಡಲ್ಲ, ಏನು ಸತ್ಯಾಂಶ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಲ್ಲ. ಈ ಟಿ ವಿ ಅವ್ರದ್ದು ನಡೆಸ್ಬೇಕಲ್ಲ ಪಾಪ. 24/7 ವಾಚ್ಗೂ ಈ ಟಿ ವಿಗೆ ಎರಡಕ್ಕೂ ಸ್ಟಾಪ್ ಇಲ್ಲ. ಎಲ್ಲ ಹಗಲು ರಾತ್ರಿ ಅದು ನಡೀತಾ ಇದೆ. ಇಂಟ್ರೆಸ್ಟ್ಗೂ ಸ್ಟಾಪ್ ಇಲ್ಲ, ಅದು ನಡೀತಾ ಇರ್ತದೆ. ಬಡ್ಡಿ ಹಂಗೆ ಈ ಟಿ ವಿಗೂ ಕೂಡ ಇಲ್ಲ, ಹಗಲು ರಾತ್ರಿ ಇಲ್ಲ. ಎಲ್ಲ ಪ್ರಪಂಚಕ್ಕೆಲ್ಲ ಹಗಲು ರಾತ್ರಿ ಇದೆ. ಟಿ ವಿಗೆ, ಬಡ್ಡಿಗೆ, ವಾಚ್ಗೆ 3 ಜನಕ್ಕೂ ಹಗಲು ರಾತ್ರಿ ಇಲ್ಲ. ಹಂಗೆ ನಿಮಗೆ ಫುಡ್ ಬೇಕು ಅಂತೇಳಿ ಫೇಕು ನೋಡಲ್ರಿ, ಸತ್ಯನೂ ನೋಡಲ್ರಿ, ಸುಳ್ಳು ನೋಡಲ್ರಿ, ಏನೋ ಒಂದು ಕೆಲವರೆಲ್ಲ ಬರೀತಾನೆ ಇರ್ತಾರೆ. ಇದರಿಂದ ಬೇರೆಯವ್ರಿಗೆ, ಅವರ ಡಿಗ್ನಿಟಿಗೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ತಾವೆಲ್ಲ ಯೋಚನೆ ಮಾಡಿ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸತ್ಯ ಬರೆಯೋದು, ಸತ್ಯ ನುಡಿಯೋದು, ಸತ್ಯಕ್ಕೆ ಗೌರವ ನೀಡೋದು, ಇದು ಬಹಳ ಮುಖ್ಯವಾದಂಥ, ಇದು ಪತ್ರಿಕೋದ್ಯಮದ ಮೊದಲನೇ ಕರ್ತವ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.